ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6ರಂದು ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಆಗಮನ. ನೀರಾವರಿ ಹೋರಾಟಗಾರರಲ್ಲಿ ಖರೀಗೆದರಿದ ನೀರಾವರಿ ಕನಸು, ಬೇಡಿಕೆ ಸಲ್ಲಿಸಲು ಮುಂದಾದ ಸಂಘಟನೆಗಳು. ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ನಾಪತ್ತೆಯಾಗಿದ್ದ ಬಾಲಕಿಯರು 2 ದಿನಗಳ ನಂತರ ಶವವಾಗಿ ಬಾವಿಯಲ್ಲಿ ಪತ್ತೆ. ದುಷ್ಕರ್ಮಿಗಳು ಕೊಂದು ಬಾವಿಯಲ್ಲಿ ಬಿಸಾಡಿರುವ ಶಂಕೆ. ಅಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ವಿಜಯದಶಮಿಯಂದು ಬನ್ನಿ ಮರ ಪೂಜೆಗೆ ಅವಕಾಶ ಕೊಡದ ಜನ, ಸಂವಿಧಾನಕ್ಕೆ ಎಸಗಿದ ಅಪರಾಧ, ತಪ್ಪನ್ನು ಸರಿಪಡಿಸುವಂತೆ ಸಂಘಟನೆಗಳು ಆಗ್ರಹ. ಜಿಕೆವಿಕೆ ವಿದ್ಯಾರ್ಥಿಗಳಿಂದ ಕೃಷಿ ಕ್ರಾಂತಿ ಕಾರ್ಯಕ್ರಮ, 3 ತಿಂಗಳ ಕೃಷಿ ಅನುಭವ, ಮಾಹಿತಿ ಸಂವಾದ. ವಾರ್ತೆಗಳ ವಿವರ. ಆಂಧ್ರಪ್ರದೇಶಕ್ಕೆ ಅಂಟಿಕೊಂಡಿರುವ ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ ಮಂಗಳವಾರ ಆಂಧ್ರಪ್ರದೇಶದ ಡಿಸಿಎಂ ಖ್ಯಾತ ಚಿತ್ರನಟ ಪವನ್ ಕಲ್ಯಾಣ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕೂಗು ಮತ್ತೆ ಗರಿಗೆದರಿದೆ. 3 ದಶಕಗಳಿಂದ ಶಾಶ್ವತ ನೀರಾವರಿಗಾಗಿ ತರಹೇವಾರಿ ಹೋರಾಟ ನಡೆಸಿದ್ರು ಕೇವಲ ಎತ್ತಿನಹೊಳೆ ಮೂಲಕ ಖಾಲಿ ಪೈಪುಗಳ ದರ್ಶನ ಮಾಡಿಸಲು ಹೊರಟಿದೆ. ಸಮೀಪವಿರುವ ಕೃಷ್ಣಾ ನದಿ ನೀರನ್ನ ನಾವು ಹರಿಸಿಕೊಳ್ಳೋಕಾಗಿಲ್ಲ. ಈಗ ಆಂಧ್ರ ಡಿಸಿಎಂ ಜಸ್ಟಿಸ್ ಗೋಪಾಲಗೌಡ ಅವರ ಹುಟ್ಟುಹಬ್ಬಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಜಿಲ್ಲೆಯ ನೀರಿನ ಬೇಡಿಕೆಯನ್ನು ಸಲ್ಲಿಸಲು ಸಂಘಟನೆಗಳು ಮುಂದಾಗಿವೆ. 3 ದಶಕಗಳಿಂದ ಚಿಕ್ಕಬಳ್ಳಾಪುರ ಸೇರಿದಂತೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಶಾಶ್ವತ ನೀರಾವರಿಗಾಗಿ ಮಾಡದ ಹೋರಾಟಗಳಿಲ್ಲ, ನೀಡದ ಮನವಿಗಳಿಲ್ಲ. ಸತ್ಯಾಗ್ರಹ ಮಾಡಿದ್ರು, ಬಂದ್ ಮಾಡಿದ್ರು. ಸಿಎಂ ಸಚಿವರಾದಿಯಾಗಿ ಎಲ್ಲರಿಗೂ ಮನವಿ ಸಲ್ಲಿಸಿ ಬೇಡಿಕೊಂಡು ಶುದ್ಧ ನೀರು ಕೊಡಿ, ಬಯಲು ಸೀಮೆ ಉಳಿಸಿ ಎಂದು ದುಂಬಾಲು ಬಿದ್ರು ಇನ್ನು ನಮಗೆ ಶುದ್ಧ ಕುಡಿಯುವ ನೀರು ಸಿಗುವುದೇ ಖಾತರಿಯಾಗಿಲ್ಲ. ವಿಭಿನ್ನ ಹೋರಾಟ ನಡೆಸಿ ಜನರನ್ನ ಬಡಿದೆಬ್ಬಿಸಿದ್ದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಕ್ಟೋಬರ್ 2ರಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಸೇರಿದಂತೆ ಹಲವಾರು ನೀರಾವರಿ ಮುಖಂಡರು ಪಾಲ್ಗೊಂಡು ಜಲಾಗ್ರಹ ಸಮಾವೇಶ ಮಾಡಿದ್ರು. ಅಂದೇ ಗೋಪಾಲಗೌಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಪಕ್ಕದ ಆಂಧ್ರ ಪ್ರದೇಶದಿಂದ ಕೃಷ್ಣಾ ನೀರು ಕೊಡಿಸಲು ಅವಕಾಶವಿದೆ ಎಂದು ಪ್ರತಿಪಾದಿಸಿದ್ದರು. ಅಕ್ಟೋಬರ್ 6ರಂದು ಇದೇ ನ್ಯಾಯಮೂರ್ತಿ ಗೋಪಾಲಗೌಡರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನಡೆಸಲು ಚಿಂತಾಮಣಿ ಲಿಯೋ ಕ್ಲಬ್ ಮುಂದಾಕಿತು. ಅಂದಿನ ಕಾರ್ಯಕ್ರಮಕ್ಕೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ರನ್ನ ಕರೆಸಲು ತೀರ್ಮಾನಿಸಲಾಗಿದೆ. ಅದೇ ಸಂದರ್ಭದಲ್ಲಿ ಕೃಷ್ಣಾ ಬೇಸಿನ್ ನೀರು ಬಯಲುಸೀಮೆ ಜಿಲ್ಲೆಗಳಿಗೆ ಹರಿಸುವಂತೆ ಮನವಿ ಮಾಡಲು ಹಲವಾರು ಸಂಘ ಸಂಸ್ಥೆಗಳು ಮುಂದಾಗಿವೆ. ಇದರ ಭಾಗವಾಗಿಯೇ ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ಬಲಿಜ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಡಿಸಿಎಂ ಪವನ್ ಕಲ್ಯಾಣ್ರನ್ನ ಅದ್ದೂರಿ ಸ್ವಾಗತ ಕೋರಿ ಅವರಿಗೆ ಕುಡಿಯುವ ನೀರು ಒದಗಿಸುವಂತೆ ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಬಲಿಜ ಜಾಗೃತಿ ಸಮಿತಿ ಪ್ರಮುಖ ಸಾಮಾಜಿಕ ವಿಷಯವೊಂದನ್ನು ಮುಂದಿಟ್ಟುಕೊಂಡು ಪವನ್ ಕಲ್ಯಾಣ್ ಅವರಿಗೆ ಕುಡಿಯುವ ನೀರಿನ ತೀವ್ರ ಅಭಾವದ ಕುರಿತು ಮನವಿ ಪತ್ರ ಸಲ್ಲಿಸಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ಗಡಿಭಾಗದಲ್ಲಿ ಇರುವ ಹಳ್ಳಿಗಳಿಗೆ ಕೃಷ್ಣಾ, ತುಂಗಭದ್ರಾ ನೀರಿನ ಜೋಡಣೆಯ ಕಾಲುವೆಗಳಿಂದ ಶುದ್ಧ ಕುಡಿಯುವ ನೀರು ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲು ಸಿದ್ಧರಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲಿಜ ಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷ ಟಿಆರ್ ಕೃಷ್ಣಪ್ಪ ಮತ್ತು ರಾಜ್ಯ ಕಾರ್ಯದರ್ಶಿ ಮಂಜುನಾಥ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಆಂಧ್ರಪ್ರದೇಶದ ಗಡಿಯನ್ನ ಹಂಚಿಕೊಂಡಿವೆ. ಈ ಭಾಗದ ಹಳ್ಳಿಗಳಲ್ಲಿ ವಾಸಿಸುವ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈಗಲೂ ಕೊಳವೆ ಬಾವಿಗಳಿಂದ ಸುಮಾರು 1600 ಅಡಿ ಆಳದಿಂದ ನೀರು ಪಡೆಯಲಾಗ್ತಿದೆ. ಆದರೆ ಅದರ ಗುಣಮಟ್ಟ ಹದಗೆಟ್ಟಿದ್ದು, ಈ ವಿಷಯವನ್ನ ಆಂಧ್ರಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶ ಹೊಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಟ್ಟದಲ್ಲಿ ಈ ವಿಷಯ ಪ್ರಸ್ತಾಪವಾಗುವಂತೆ ಬಲಿಜ ಜಾಗೃತಿ ಸಮಿತಿ ಮನವಿ ಮಾಡಲಿದೆ. ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೆ ಸಲ್ಲಿಸಲಾಗುವುದು ಎಂದರು. ನಮ್ಮ ಬಲಿಜ ಸಮುದಾಯದ ಪರವಾಗಿ ಪವನ್ ಕಲ್ಯಾಣ್ ಅವರು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಚಿಂತಾಮಣಿಗೆ ಆಗಮಿಸ್ತಾ ಇದ್ದಾರೆ. 6ನೇ ತಾರೀಕು ಬರ್ತಾ ಇದ್ದಾರೆ. ಈ ಒಂದು ಪ್ರಸ್ತಾವವನ್ನು ನಾವು ತಮ್ಮ ಮುಂದೆ ಪತ್ರಕರ್ತರ ಮುಂದೆ ಯಾಕೆ ನಾವು ಈ ಪ್ರಸ್ತಾವ ಮಾಡ್ತಾ ಇದ್ದೀವಿ ಅಂದರೆ, ಬಾಗೇಪಲ್ಲಿ, ಗೌರಿಬಿದನೂರು, ಘಟ್ಟ, ಚಿಂತಾಮಣಿ ಈ 6 ತಾಲೂಕುಗಳಲ್ಲಿನೂ ನೀರಿಗಾಗಿ ಬಹಳ
ಪರದಾಡ್ತಾ ಇದ್ದೀವಿ. ಈ ಮಳೆ ಬಿದ್ದು ಸಾಕಷ್ಟು ಮಳೆನೂ ಬೀಳ್ತಾ ಇಲ್ಲ. ಅದರಿಂದ ಪವನ್ ಕಲ್ಯಾಣ್ ಅವರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ತುಂಗಾ ಮತ್ತು ಕೃಷ್ಣಾ ನದಿಗಳ ಒಂದು ಜೋಡಣೆಯಾಗಿದೆ. ಆ ನೀರು ಈ ಕಡೆಗೆ ಸರಬರಾಜು ಮಾಡಿ ಈ ಒಂದು ಕಷ್ಟಮಯವಾಗಿರ್ತಕ್ಕಂಥ ನೀರನ್ನು ಸಾಮಾನ್ಯ ಜನರಿಗೆ ಒದಗಿಸಿ ನಮ್ಮ ಜನರನ್ನು ಒಂದು ಆರೋಗ್ಯವನ್ನು ಸುಧಾರಣೆಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪವನ್ ಕಲ್ಯಾಣ್ ಜೊತೆ ಮೊದಲಿನಿಂದಲೂ ಜಸ್ಟಿಸ್ ಗೋಪಾಲಕೃಷ್ಣ ಆತ್ಮೀಯತೆಯ ಸಂಪರ್ಕ ಇಟ್ಟುಕೊಂಡಿರುವುದರಿಂದ ಈಗಾಗಲೇ ಕರ್ನಾಟಕ ಗಡಿಭಾಗದ ಕೆಲವು ಮುಖಂಡರುಗಳು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರಿಗೂ ಈ ಮಾಹಿತಿ ತಲುಪಿಸಿರುವುದರಿಂದ ಆದಷ್ಟು ಬೇಗ ಈ ಯೋಜನೆಗೆ ಸಮ್ಮತಿ ಸಿಗಬಹುದು ಎಂದು ಜಿಲ್ಲೆಯ ಜನರಲ್ಲಿ ಆಶಾಭಾವನೆ ಮೂಡಿದೆ. ಇಂದಿನ ನೀರಾವರಿ ಒತ್ತಾಯದ ಸುದ್ದಿಗೋಷ್ಠಿಯಲ್ಲಿ ಬಲಿಜ ಜಾಗೃತಿ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷೆ ಪ್ರಭಾವತಿ ವೇಣುಗೋಪಾಲ್ ಭೈರಪ್ಪ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮನೆ ಮುಂದೆ ಆಟವಾಡ್ತಿದ್ದ ಇಬ್ಬರು ಬಾಲಕಿಯರು ಕಳೆದ 2 ದಿನಗಳ ಹಿಂದೆ ದಿಢೀರಂತ ನಾಪತ್ತೆಯಾಗಿದ್ದರು. ಆತಂಕಗೊಂಡ ಪೋಷಕರು ಎಲ್ಲೆಡೆ ಹುಡುಕಿದ್ದರೂ ಪತ್ತೆಯಾಗಿರಲಿಲ್ಲ. ಇಂದು ಶನಿವಾರ ದೂರದ ಗ್ರಾಮದ ಬಾವಿಯೊಂದರಲ್ಲಿ ಶವಗಳು ಪತ್ತೆಯಾಗಿದ್ದು, ಇದು ಕೊಲೆಯಾ ಎಂಬ ಶಂಕೆ ವ್ಯಕ್ತವಾಗಿದ್ದು, ಮುಳಬಾಗಿಲು ಪೊಲೀಸರು ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಯಲಚೇಪಲ್ಲಿಯಲ್ಲಿ ನಾಪತ್ತೆಯಾಗಿದ್ದ ಇಬ್ಬರು ಬಾಲಕಿಯರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಮನೆ ಮುಂದೆ ಆಟವಾಡುತ್ತಿದ್ದ ವೇಳೆ ಬಾಲಕಿಯರು ನಾಪತ್ತೆಯಾಗಿದ್ದರು. ಈ ಕುರಿತು ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆದರೆ ಇದೀಗ ಬಾಲಕಿಯರು ಶವವಾಗಿ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಮೃತ ಬಾಲಕಿಯರನ್ನು 13 ವರ್ಷದ ಧನ್ಯಾಬಾಯಿ, 13 ವರ್ಷದ ಚೈತ್ರಾಬಾಯಿ ಎಂದು ಗುರುತಿಸಲಾಗಿದೆ. ಗುರುವಾರ ಮನೆ ಮುಂದೆ ಆಟವಾಡುತ್ತಿದ್ದ ಇಬ್ಬರು ಬಾಲಕಿಯರು ಏಕಾಏಕಿ ನಾಪತ್ತೆಯಾಗಿದ್ರು. ಈ ಕುರಿತು ಬಾಲಕಿಯರ ಕುಟುಂಬಸ್ಥರು ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ನಾಪತ್ತೆಯಾಗಿದ್ದ ಬಾಲಕಿಯರು ಮುಳಬಾಗಿಲು ತಾಲೂಕಿನ ಕುಪ್ಪಂಪಾಳ್ಯ ಬಳಿ ಇರುವ ಬಾವಿಯೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ದುಷ್ಕರ್ಮಿಗಳು ಕೊಲೆ ಮಾಡಿ ಬಿಸಾಡಿರಬಹುದು ಅಥವಾ ಬಾಲಕಿಯರು ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತಿದ್ದು, ಸ್ಥಳಕ್ಕೆ ಮುಳಬಾಗಿಲು ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹ ರವಾನಿಸಿದ್ದು, ಸಾವಿಗೆ ನಿಖರ ಕಾರಣ ಏನು ಎಂಬುದು ಪೊಲೀಸ್ ತನಿಖೆಯಿಂದಲೇ ತಿಳಿಯಬೇಕಾಗಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. 21ನೇ ಶತಮಾನದಲ್ಲೂ ಅಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ಬನ್ನಿ ಮಂಟಪ ಪೂಜೆಗೆ ತಹಶೀಲ್ದಾರ್ ನಯನ ಹಾಗೂ ಉಪವಿಭಾಗಾಧಿಕಾರಿಗೆ ಪೂಜೆಗೆ ಅವಕಾಶ ಕೊಡದಿರುವುದು ಅಪರಾಧವೇ ಸರಿ. ಇದು ಸಂವಿಧಾನಕ್ಕೆ ಎಸಗಿದ ಅಪಮಾನವಾಗಿದೆ. ಈ ತಪ್ಪನ್ನು ಕೂಡಲೇ ಸರಿಪಡಿಸಬೇಕಿದೆ. ಈ ಘಟನೆಗೆ ಕಾರಣರಾದವರನ್ನ ಕೂಡಲೇ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಭೀಮಸೇನೆ ಕರ್ನಾಟಕ ಸಂಘಟನೆ ಒತ್ತಾಯಿಸಿದೆ. ವಿಜಯದಶಮಿಯಂದು ತಾಲೂಕು ದಂಡಾಧಿಕಾರಿಗಳು ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ಬನ್ನಿ ಮರ ಕಡಿಯುವ ಸಂಪ್ರದಾಯ ನೂರಾರು ವರ್ಷಗಳಿಂದ ಇದ್ದು ಎಲ್ಲೆಡೆ ನಿರಾತಂಕವಾಗಿ ಬರ್ತಿದೆ. ಆದರೆ ಜಿಲ್ಲಾ ಕೇಂದ್ರ ಕೋಲಾರ ನಗರದ ಕೊಂಡರಾಜನಹಳ್ಳಿ ಆಂಜನೇಯ ಸ್ವಾಮಿ ಆವರಣದಲ್ಲಿ ಬನ್ನಿ ಮರ ಪೂಜೆಗೆ ಕೋಲಾರ ತಹಶೀಲ್ದಾರ್ ನಯನ ಹಾಗೂ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ರವರಿಗೆ ನಿರಾಕರಿಸಿರುವುದನ್ನು ಖಂಡಿಸಿ ಭೀಮಸೇನೆ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳಾರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭೀಮಸೇನೆ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಪಂಡಿತ್ ಮುನಿವೆಂಕಟಪ್ಪ ಮಾತನಾಡಿ, ಅಕ್ಟೋಬರ್ 2ರಂದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಕೊಂಡರಾಜನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆದ ಬನ್ನಿ ಮಂಟಪ ಪೂಜೆಯಲ್ಲಿ ತಹಶೀಲ್ದಾರ್ ನಯನ ಹಾಗೂ ಉಪವಿಭಾಗಾಧಿಕಾರಿ ಮಹಿಳೆಯರು ಎಂಬ ಕಾರಣಕ್ಕೆ ಪೂಜೆ ಸಲ್ಲಿಸಲು ಅವಕಾಶ ನಿರಾಕರಿಸಲಾಗಿರುವುದು ಖಂಡನೀಯ. 21ನೇ ಶತಮಾನದಲ್ಲೂ ಅಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ಪೂಜೆಗೆ ಅವಕಾಶ ಕೊಡದಿರುವುದು ಅಪರಾಧವೇ ಸರಿ. ಇದು ಸಂವಿಧಾನಕ್ಕೆ ಎಸಗಿದ ಅಪಮಾನವಾಗಿದೆ. ಈ ತಪ್ಪನ್ನ ಕೂಡಲೇ ಸರಿಪಡಿಸಬೇಕಿದೆ. ಈ ಘಟನೆಗೆ ಕಾರಣರಾದವರನ್ನ ಕೂಡಲೇ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಒತ್ತಾಯಿಸಿದರು. ನಿಜವಾಗ್ಲೂ ಅಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಹೋಗಿ ಈ ಸಾರಿ ಇದರಲ್ಲಿ ದಸರಾ ಮೆರವಣಿಗೆ ಇದರಲ್ಲಿ ಪೂಜೆಯಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಕೊಟ್ಟಾಗೇನೆ ಈ ಪದ್ಧತಿಗಳು ಎಲ್ಲ ತಾಲೂಕಾದ್ಯಂತ ಎಲ್ಲ ಎಲ್ಲೆಲ್ಲಿ ಮುಜರಾಯಿ ದೇವಸ್ಥಾನಗಳಿದೆಯೋ ಆ ಪೂಜೆ ಕೈಂಕರ್ಯಗಳಲ್ಲಿ ಆ ಬನ್ನಿ ಮರದ ಪದ್ಧತಿ ಏನು ಇದೆ ಅದನ್ನು ಅಳಿಸ್ಬೇಕು, ತನಿಖೆ ಮಾಡಿಸ್ಬೇಕು. ಏನು ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರನ್ನು ವಜಾ ಮಾಡಿಸೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಅದಕ್ಕಾಗಿ ಇವತ್ತೇನು ನಾನು ಭೀಮಸೇನೆ ಕರ್ನಾಟಕದ ವತಿಯಿಂದ ನಾನು ಇವತ್ತು ಮನವಿ ಸಲ್ಲಿಸೋದಕ್ಕೆ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ, SFI ಸಂಘಟನೆ
ಮತ್ತೆ CPM ಸಂಘಟನೆ ಮತ್ತೆ ದಲಿತ ಸಂಘ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಟಿ ವಿಜಯಕುಮಾರ್, ವಿ ಗೀತಾ, ಬೀರಾಜ್, ವೇಗಶ್ರೀ, ಓಂ ಪ್ರಕಾಶ್, ಕರಿವಿ ಗೋಪಿ ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. APMC ಮಾರುಕಟ್ಟೆ ಎದುರು MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ AC ಅಂಡ್ ನಾನ್ AC ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. GK ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, VTU ಸಿಗಲಿದೆ. GK ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD, DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಣ್ಣಿನ ಫಲವತ್ತತೆ ಹಾಗೂ ಉತ್ತಮ ಇಳುವರಿ, ಆರೋಗ್ಯಕರ ಕೃಷಿ ಉತ್ಪನ್ನಗಳಿಗಾಗಿ ರೈತರು ಸಾವಯವ ಕೃಷಿಗೆ ಒತ್ತು ನೀಡಬೇಕು ಎಂದು GKVK ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ NB ಪ್ರಕಾಶ್ ಅಭಿಪ್ರಾಯಪಟ್ಟರು. ನೆಕ್ಸ್ಟ್ ಇದು ಪ್ರಾಬ್ಲಮ್ 3 7,500 ಮಾಡಿದ್ದಾರೆ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ರೈತ ಹಾಗೂ ಡೈರಿ ಕಾರ್ಯದರ್ಶಿ ಕೃಷ್ಣಾರೆಡ್ಡಿರವರ ಜಮೀನಿನಲ್ಲಿ ಸುಮಾರು 75ಕ್ಕೂ ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಸಿ ಸಾಧನೆ ಮಾಡಿ ತೋರಿಸಿರುವ ತೋಟದ ಬಳಿ GKVK ವಿದ್ಯಾರ್ಥಿಗಳು ಆಹಾರ ಪೋಷಣೆ ಮತ್ತು ಆಹಾರ ಪದ್ಧತಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಕ್ರಾಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ GKVK ಕೃಷಿ ವಿಶ್ವವಿದ್ಯಾಲಯ ಡೀನ್ ಡಾಕ್ಟರ್ NB ಪ್ರಕಾಶ್ ಮಾತನಾಡಿ, ಆಧುನಿಕ ತಂತ್ರಜ್ಞಾನ, ಹೊಸ ಕೃಷಿ ಪದ್ಧತಿಗಳು ಮತ್ತು ಕಾರ್ಯಾನುಕ್ರಮಗಳ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಂತೆ ರೈತರಲ್ಲಿ ಬದಲಾವಣೆ ತರುವ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 3 ತಿಂಗಳಿನಿಂದ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ರೈತರೊಂದಿಗೆ ಬೆರೆತು ಇಲ್ಲಿನ ವಾತಾವರಣ, ಪ್ರಮುಖ ಬೆಳೆಗಳು ಹಾಗೂ ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಅರಿಯುವ ಕೆಲಸ ಮಾಡಿದ್ದಾರೆ ಎಂದರು. ಕೃಷಿ ವಿದ್ಯಾರ್ಥಿಗಳು ತಾವು ಸುಮಾರು 3 ತಿಂಗಳಿಂದ ತಮ್ಮ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಈಗ FPTDP ಅಂತ ಏನ್ ಹೇಳ್ತಾರೆ,
ರೈತರ ಸಹಭಾಗಿತ್ವದಲ್ಲಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಮಾಡಿ ನಿಮಗೆ ನಿದರ್ಶನವಾಗಿ ಈ ಸಮಾರಂಭದ ಮುಂದಿನ ಭಾಗದಲ್ಲಿ ಸುಮಾರು 1 ಗಂಟೆ ಕಾಲ ನಾವೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ವಲ್ಲ, ಅದು ನಿಜವಾಗಿ ಅವರು ಮಾಡಿದಂಥ ಕಾರ್ಯ ಒಂದು ರೀತಿ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡಬೇಕು. ಕಳೆದ 3 ತಿಂಗಳ ಅವಧಿಯ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ಜಾಥಾ ಕಾರ್ಯಕ್ರಮ, ಗ್ರಾಮ ಸಭೆಯ ಮೂಲಕ ವಿಚಾರಗಳ ಹಂಚಿಕೊಳ್ಳಲಾಗಿತ್ತು. ಕೃಷಿ ವಿಷಯಗಳ ಬಗ್ಗೆ ಮಾಹಿತಿ ಸಂವಾದ, ಗ್ರಾಮದ ಪ್ರಾಥಮಿಕ ಮಾಹಿತಿ ಸಂಗ್ರಹಣೆ, ರಾಗಿ, ಜೋಳ, ಆಲೂಗಡ್ಡೆ, ನೆಲಗಡಲೆ ಬೆಳೆಗಳನ್ನು ಬೆಳೆಯುತ್ತಿದ್ದು ಹಲವು ಸಮಸ್ಯೆಗಳನ್ನು ಕಂಡುಹಿಡಿಯಲಾಯಿತು. ಮಣ್ಣು ಮಾದರಿ ಪರೀಕ್ಷೆ ಮಾಡಿಸಲಾಗಿತ್ತು. ಗೊಬ್ಬರ ತಯಾರಿಕಾ ವಿಧಾನ ಹಾಗೂ ಬಳಸುವ ವಿಧಾನ, ಬಿತ್ತನೆ ಬೀಜಗಳನ್ನು ಆಯ್ಕೆಯ ಮಾನದಂಡ ಹಾಗೂ ಖರೀದಿಸುವ ಸ್ಥಳದ ಆಯ್ಕೆ, ಕೀಟ ನಿರ್ವಹಣೆ ವಿಧಾನ, ಕಳೆ ನಿರ್ವಹಣೆ ಸೇರಿದಂತೆ ಹಲವು ಪದ್ಧತಿಗಳ ಬಗ್ಗೆ ರೈತರೊಂದಿಗೆ ಗುಂಪು ಚರ್ಚೆ ಹಾಗೂ ಸಂವಾದ, ಜೈವಿಕ ಇಂಧನ ಉತ್ಪಾದಿಸುವ ವಿಧಾನ ತಿಳಿಸಲಾಯಿತು. ಬರಡು ರಾಸುಗಳ ಪರೀಕ್ಷೆ ಸೇರಿದಂತೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ವಿದ್ಯಾರ್ಥಿಗಳು ಮಂಡಿಸಿದರು. ಈ ವೇಳೆ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಪಾಪಿರೆಡ್ಡಿ, ಕೇಶವರೆಡ್ಡಿ, ದಿವಾಕರ್, ಗಂಗರಾಜು ರೇಷ್ಮೆ, ಮೋಹನ್ ಮೀನುಗಾರಿಕೆ, ಮುನಿಕೃಷ್ಣ, ಕೆವಿ ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ ರೆಡ್ಡಿ ಕೃಷಿಕ ಸಮಾಜ, ಡಾಕ್ಟರ್ ಮಂಜುಳಾ, ಜಿಕೆವಿಕೆ, ಡಾಕ್ಟರ್ ಚನ್ನಕೇಶವ ಸೇರಿದಂತೆ ಹಲವರು ಹಾಜರಿದ್ದರು. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ನಗರದ 22ನೇ ವಾರ್ಡ್ 2ನೇ ಮುಖ್ಯ ರಸ್ತೆಯಿಂದ ವಿನಾಯಕ ಲೇಔಟ್ ನಗರಸಭಾ ನಿಧಿಯಿಂದ 16 ಲಕ್ಷ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಪ್ರಾರಂಭಿಸಿ ನಡೆಯುತ್ತಿದ್ದ ಕಾಮಗಾರಿಯನ್ನು ರದ್ದುಪಡಿಸಿ ಅಭಿವೃದ್ಧಿಗೆ ಅಡ್ಡಗಾಲು ಹಾಕಿದ ಶಾಸಕ ಪ್ರದೀಪೇಶ್ವರ್ ಅಭಿವೃದ್ಧಿ ಕೆಲಸದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕೌನ್ಸಿಲರ್ ಸ್ವಾತಿ ಮಂಜುನಾಥ್ ಆರೋಪಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ನಗರದ 22ನೇ ವಾರ್ಡಿನ ಕೌನ್ಸಿಲರ್ ಸ್ವಾತಿ ಮಂಜುನಾಥ್ ನಗರಸಭೆ ನಿಧಿಯಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ರದ್ದುಪಡಿಸಿ ಶಾಸಕ ಪ್ರದೀಪೇಶ್ವರ್ ಅಭಿವೃದ್ಧಿಗೆ ಅಡ್ಡಗಾಲು ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. 22ನೇ ವಾರ್ಡಿನ 2ನೇ ಮುಖ್ಯ ರಸ್ತೆಯಿಂದ ವಿನಾಯಕ ಲೇಔಟ್ವರೆಗೂ ರಸ್ತೆ ಡಾಂಬರೀಕರಣಕ್ಕಾಗಿ ಏಪ್ರಿಲ್ ತಿಂಗಳ ಮಾಹಿಯಲ್ಲಿ ನಗರಸಭೆ ನಿಧಿಯಿಂದ ಮಂಜೂರಾತಿ ಪತ್ರ ಪಡೆದು ಸುಮಾರು 16 ಲಕ್ಷ ರುಗಳ ಕಾಮಗಾರಿಗೆ ಮಂಜೂರಾತಿ ಪಡೆದು ಪ್ರಾರಂಭಿಸಲಾಗಿದ್ದ ಕಾಮಗಾರಿಯನ್ನು ಶಾಸಕ ಪ್ರದೀಪೇಶ್ವರ್ ಕಮಿಷನ್ ಮೂಲಕ ಕಾಮಗಾರಿಯನ್ನೇ ರದ್ದುಪಡಿಸಿ ದ್ರೋಹ ಬಗೆದಿದ್ದಾರೆ. ಕಾಮಗಾರಿ ಮಾಡಿಸಿದ್ರೆ ಬಿಜೆಪಿ ಕೌನ್ಸಿಲರ್ಗಳಿಗೆ ಒಳ್ಳೆ ಹೆಸರು ಬರುತ್ತದೆ ಎಂದು ಮಾಡಿರುವ ಕುತಂತ್ರ. 4ನೇ ವಾರ್ಡ್ ಅಲ್ಲಿ ನೀವು ಕಾಮಗಾರಿ ಮಾಡಿಸಿ ಪ್ರಚಾರ ತಗೊಂಡಿಲ್ವಾ? ಅಭಿವೃದ್ಧಿ ಪರ ಎಂದು ಯಾವಾಗಲೂ ಬೊಬ್ಬೆ ಹೊಡೆಯೋರು ನಡೆಯುತ್ತಿದ್ದ ಕಾಮಗಾರಿ ನಿಲ್ಲಿಸಿ ಆ ವಾರ್ಡಿನ ಜನರ ಶಾಪಕ್ಕೆ ಗುರಿಯಾಗಿದ್ದೀರಾ? ವಿನಾಯಕ ಲೇಔಟ್ ರಸ್ತೆ ಕಿರಿದಾಗಿದ್ದರಿಂದ 10 ಅಡಿ ತಮ್ಮ ಸ್ವಂತ ಜಮೀನು ಬಿಟ್ಟುಕೊಟ್ಟು ಅಭಿವೃದ್ಧಿಗೆ ಬೆಂಬಲಿಸುತ್ತಿರುವ ರೈತರು ನಮ್ಮೊಟ್ಟಿಗಿದ್ದಾರೆ. ಆದ್ರೆ ನೀವು ನಡೆಯುತ್ತಿರೋ ಕೆಲಸ ಅಡ್ಡಿಪಡಿಸಿ ದ್ವೇಷ ರಾಜಕಾರಣ ಮಾಡಲು ಹೊರಟಿದ್ದೀರಾ. ಈ ರಸ್ತೆ ಅಭಿವೃದ್ಧಿ ಆಗೋದ್ರಿಂದ ಡಾಕ್ಟರ್ ಕೆ ಸುಧಾಕರ್ಗಾಗ್ಲಿ ನಮಗಾಗ್ಲಿ ಯಾವ ಲಾಭವೂ ಇಲ್ಲ. ಅಲ್ಲಿನ ಜನರ ಸಂಕಷ್ಟ ತಪ್ಪುತ್ತಿತ್ತು. ಸಾಧ್ಯವಾದರೆ ಇನ್ನಷ್ಟು ಅನುದಾನ ಕೊಟ್ಟು ಮತ್ತಷ್ಟು ಅಭಿವೃದ್ಧಿ ಪಡಿಸಿ ಈ ರೀತಿಯ ಕ್ಷುಲ್ಲಕ ರಾಜಕಾರಣ ಮಾಡಬೇಡಿ ಎಂದು ಕಿಡಿಕಾರಿದ್ರು. 300 ಮೀಟರ್ ಆ ರಸ್ತೆನ ನಾನು ಹಿಂದಿನ ನಗರೋತ್ಥಾನ ಯೋಜನೆಯಲ್ಲಿ ಅದನ್ನ ರಸ್ತೆ ಹಾಕಿರ್ತೀನಿ. 23ರಲ್ಲಿ ಇವ್ರು ಬಂದ ಮೇಲೆ ಆ ಟೆಂಡರ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಆ ಟೆಂಡರ್ ಕ್ಯಾನ್ಸಲ್ ಮಾಡಿದಾಗ ಇದೇ ವಿನಾಯಕ ಲೇಔಟ್ ರಸ್ತೆನ ಕೈ ಬಿಡ್ತಾರೆ. ಅದರಲ್ಲಿ ನೆಕ್ಸ್ಟ್ ಟೆಂಡರ್ ಮಾಡಬೇಕಾದ್ರೆ ಅವರೇ ಹೇಳ್ದಂಗೆ 23-24ರಲ್ಲಿ ಟೆಂಡರ್ ಕರೀತಾರೆ. ಅದು ಇನ್ನೂ ಆಗಲ್ಲ. ಇವ್ರಿಗೆ ಅಭಿವೃದ್ಧಿ ಬೇಕಂದಿದ್ರೆ ಇದನ್ನೆಲ್ಲ 42 ಕೋಟಿ ಅಭಿವೃದ್ಧಿ ಮಾಡಬೇಕು, ಕಂದವಾರ ರೋಡ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ರೆ ಇಷ್ಟು ದಿನ ಬೇಕಾ? ಇದಕ್ಕೆ ಯಾವುದೇ ತಾಲೂಕಲ್ಲಿ ಕೇಳಿ, ನಗರೋತ್ಥಾನ ಯಾಕಾಗಿಲ್ಲ? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಅನು ಆನಂದ್, ಕೆಳಗಿನ ತೋಟದ ಮುಖಂಡ ಮುನಿರಾಜ್, ರೈತ ಅಣ್ಣಪ್ಪ, ಕಾರ್ಮಿಕ ಸಂಘದ ಅಧ್ಯಕ್ಷ ಮೂರ್ತಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅಕ್ಟೋಬರ್ 6ರಂದು ಚಿಂತಾಮಣಿ ನಗರಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ತೆಲುಗು ಚಲನಚಿತ್ರ ನಟ ಪವನ್ ಕಲ್ಯಾಣ್ ರವರು ಆಗಮಿಸುತ್ತಿರುವುದರಿಂದ ಬರದಿಂದ ಸಿದ್ಧತೆ ಕಾರ್ಯಗಳು ನಡೆಯುತ್ತಿದ್ದು, ಕಾರ್ಯಕ್ರಮದಲ್ಲಿ ಸುಮಾರು 25ರಿಂದ 30 ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇರುವುದರಿಂದ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸದಂತೆ ಅಗತ್ಯ ಬಂದೋಬಸ್ತ್ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ.
ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಲಿಯೋ ಕ್ಲಬ್ ಆಫ್ ಮಾರ್ಕ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಬಳಿಯ ಎಸ್ಎನ್ಆರ್ ಬ್ರೇಕ್ಸ್ ಫ್ಯಾಕ್ಟರಿ ಬಳಿ ಅಕ್ಟೋಬರ್ 6ರಂದು ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶದಲ್ಲಿ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳು ಅನಾವರಣಗೊಳ್ಳುತ್ತಿದ್ದು ಆಂಧ್ರ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಆಗಮಿಸುತ್ತಿರುವುದರಿಂದ ಕಾರ್ಯಕ್ರಮದ ಆಯೋಜಕರಿಂದ ಬೃಹತ್ ಪೆಂಡಾಲ್ ಆಸನಗಳ ವ್ಯವಸ್ಥೆ ಸೇರಿದಂತೆ ಮತ್ತಿತರ ಸಿದ್ಧತೆಗಳು ಭರದಿಂದ ಸಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆರ್ ಅವರು ಕಾರ್ಯಕ್ರಮದ ಆಯೋಜಕರೊಂದಿಗೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಿ ನಂತರ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಕ್ಟೋಬರ್ 6ರಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆಲುಗು ಚಲನಚಿತ್ರ ನಟ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಬರುತ್ತಿರುವುದರಿಂದ ಈಗಾಗಲೇ ಕಾರ್ಯಕ್ರಮದ ಆಯೋಜಕರಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು ನಮ್ಮ ಪೊಲೀಸ್ ಇಲಾಖೆಯಿಂದ ಅಂದಿನ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬಂದೋಬಸ್ತ್ ಕಾರ್ಯಕ್ರಮದಲ್ಲಿ 6 ಜನ ಡಿವೈಎಸ್ಪಿಗಳು, 30 ಜನ ಇನ್ಸ್ಪೆಕ್ಟರ್ಗಳು, 50 ಜನ ಪಿಎಸ್ಐಗಳು, 4 ಕೆಎಸ್ಆರ್ಪಿ ತುಕಡಿ, 6 ಡಿಆರ್ ತುಕಡಿ, 3 ಫೈರ್ ಎಂಜಿನ್ಗಳು, 4 ಆಂಬ್ಯುಲೆನ್ಸ್ಗಳು, ಜೊತೆಗೆ ತುಮಕೂರು, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೆಜಿಎಫ್ ಕಡೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನ ಕಾರ್ಯಕ್ರಮಕ್ಕೆ ಕರೆಸಿಕೊಳ್ಳುತ್ತಿದ್ದು ಕಾರ್ಯಕ್ರಮಕ್ಕೆ ಬರುವ ಸಾರ್ವಜನಿಕರು ಯಾವುದೇ ರೀತಿಯ ಅಪಾಯಕಾರಿ ವಸ್ತುಗಳು, ಬೆಂಕಿಪಟ್ಟಣ, ತಂಬಾಕು, ಗುಟ್ಕಾ ಸೇರಿದಂತೆ ಯಾವುದೇ ರೀತಿಯ ಅಪಾಯಕಾರಿ ವಸ್ತುಗಳನ್ನು ತರುವಂತಿಲ್ಲ. ತಮಗೆ ನೀಡಿರುವ ಆಸನಗಳಲ್ಲಿ ಬಂದು ಕೂತು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಶಾಂತಿಯನ್ನ ಕಾಪಾಡುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಹೋರಾಟಗಳು ಹಾದಿ ತಪ್ಪುತ್ತಿರುವ ಬಗ್ಗೆ ಅವಲೋಕನದ ಅಗತ್ಯ ಇದೆ. ಜಾತಿ ವಿನಾಶ ಆಗುವುದಿಲ್ಲ, ಬದಲಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿಯೂ ಜಾತಿಗಳ ವಿಕಾಸ ಆಗಬೇಕು ಎಂದು ಗೂಳೂರು ನಿಡುಮಾಮಿಡಿ ಮಠದ ಪೀಠಾಧ್ಯಕ್ಷ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ಪಟ್ಟಣದ ಕನ್ಯಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕ, ಹೋರಾಟಗಾರ, ಪತ್ರಕರ್ತ ಎಂಎಲ್ ನರಸಿಂಹಮೂರ್ತಿರವರಿಗೆ ಶನಿವಾರ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗೂಳೂರು ನಿಡುಮಾಮಿಡಿ ಮಠದ ಪೀಠಾಧ್ಯಕ್ಷ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಮಾತನಾಡಿ, ಬದಲಾದ ವ್ಯವಸ್ಥೆಗಳಲ್ಲಿ ಹೋರಾಟಗಳ ಸ್ವರೂಪವು ದುರ್ಬಲ ಆಗಿವೆ. ಜನಪರ, ಪ್ರಗತಿಪರ ಹೋರಾಟಗಳಲ್ಲಿ ಸೋಲು ಒಪ್ಪಿಕೊಳ್ಳುವ ಸನ್ನಿವೇಶ ಬಂದಿದೆ. ಕನಸುಗಳು ಕಮರಿ ಹೋಗುತ್ತಿರುವ ಬಗ್ಗೆ ಹೋರಾಟಗಾರರು, ಪ್ರಾಜ್ಞರು ಚಿಂತನೆಗಳು ಮಾಡಬೇಕು ಎಂದರು. ಪತ್ರಕರ್ತರಾಗಿ ಒಂದು ಸ್ಮರಣೀಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗ್ಲೂ ಅಂಥವರು ಬದುಕಬೇಕು, ಒಳ್ಳೆಯವರು ಬದುಕಬೇಕು ಹೆಚ್ಚು ಕಾಲ. ಆದರೆ ಎಷ್ಟೋ ಸಾರಿ ಒಳ್ಳೆಯವರೇ ಕಡಿಮೆ ಕಾಲ ಬದುಕ್ತಾರೆ, ಬೇಡವಾದವರೇ ಹೆಚ್ಚು ಕಾಲ ಬದುಕ್ತಕ್ಕಂತಹ ಒಂದು ಪರಿಸ್ಥಿತಿ. ಡಿವೈಎಫ್ಐ ಜಿಲ್ಲಾ ಸಂಚಾಲಕ ಹರೀಶ್ ಸಭೆಯಲ್ಲಿ ಎಲ್ಲಾ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು, ಸೂಚನಾ ಫಲಕಗಳನ್ನು ಅಳವಡಿಸಬೇಕು, ಬೆಳಗಿನ ಜಾವ ಎತ್ತಿನ ಬಂಡಿಗಳು ಬರುವ ಸಮಯದಲ್ಲಿ ಸಾರಿಗೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸುವುದು, ಗಣಿಗಾರಿಕೆ ವಾಹನಗಳನ್ನು ರಾತ್ರಿ 10 ಗಂಟೆಯ ನಂತರ ರಸ್ತೆಗೆ ಇಳಿಯುವಂತೆ ಕ್ರಮ ವಹಿಸುವುದು ಎಂದು ಹಕ್ಕುತ್ತಾಯಗಳನ್ನು ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಅಗಲಿದ ನರಸಿಂಹಮೂರ್ತಿರವರಿಗೆ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ, ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್, ಹಿರಿಯ ವಕೀಲ ಎಜೆ ಸುಧಾಕರ್, ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ, ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೆಂಕಟ ಶಿವಾರೆಡ್ಡಿ, ತಾಲೂಕು ಸಮನ್ವಯ ಅಧಿಕಾರಿ ವೆಂಕಟರಾಮಪ್ಪ, ಬೆಳ್ಳೂರು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಕೆಎಂ ನಾಗರಾಜು, ಹಿರಿಯ ಪತ್ರಕರ್ತ ಟಿಎನ್ ಕೃಷ್ಣಾರೆಡ್ಡಿ, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಪ್ರತಿಭೆ ಯಾರ ಸ್ವತ್ತಲ್ಲ, ಮೇಲೂ ಕೀಳು ಇಲ್ಲ. ಸತತವಾದ ಪ್ರಯತ್ನ, ಅಭ್ಯಾಸಗಳಿಂದ ತಮ್ಮ ಗುರಿಗಳನ್ನು ಸಾಧಿಸಬಹುದು ಎಂದು ವೈಪಿ ಅಕಾಡೆಮಿ ಮುಖ್ಯಸ್ಥ ಯಶವಂತ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ವೈಪಿ ಅಕಾಡೆಮಿಯಿಂದ ಬಾಗೇಪಲ್ಲಿ ಯುವ ದಸರಾ ಮಹೋತ್ಸವ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಯುವ ದಸರಾ ಕಾರ್ಯಕ್ರಮದಲ್ಲಿ ಪಟ್ಟಣದ ವೈಪಿ ಅಕಾಡೆಮಿಯ ಕಲಾವಿದರು ವಿವಿಧ ಹಾಡುಗಳಿಗೆ ನೃತ್ಯ ಮಾಡಿದರು. ಭರತನಾಟ್ಯ ಜನಮನ ಸೆಳೆಯಿತು. ವಿದ್ಯಾರ್ಥಿನಿಯರ ಕರಾಟೆ ಪ್ರದರ್ಶನದಲ್ಲಿ ಎಂಚುಗಳು ಕಾಲುಗಳಿಗೆ ಕೈಗಳಿಗೆ ಒಡೆಯುವುದು, ಬೆಂಕಿಯಲ್ಲಿನ ಎಂಚುಗಳನ್ನು ಕೈಗಳಿಂದ ಒಡೆಯುವ ಅದ್ಭುತ ಪ್ರದರ್ಶನಗಳನ್ನು ಮಾಡಿದರು. ವೈಪಿ ಅಕಾಡೆಮಿ ಮುಖ್ಯಸ್ಥ ಯಶವಂತ್ ಮಾತನಾಡಿ, ಪ್ರತಿಭೆ ಯಾರ ಸ್ವತ್ತಲ್ಲ, ಮೇಲು ಕೀಳು ಇಲ್ಲ, ಸತತವಾದ ಪ್ರಯತ್ನ ಅಭ್ಯಾಸಗಳಿಂದ ತಮ್ಮ ಗುರಿಗಳನ್ನು ಸಾಧಿಸಬಹುದು. ಮೈಸೂರಿನಲ್ಲಿ ನಡೆದ ಯುವ ದಸರಾ ಮಾದರಿಯಂತೆ ಪಟ್ಟಣದಲ್ಲಿ ಪ್ರತಿಭೆಗಳ ಪ್ರದರ್ಶನ ಮಾಡಲು ದಸರಾ ಮಹೋತ್ಸವ ಮಾಡಲಾಗಿದೆ. ಕಲಾವಿದರು ನೃತ್ಯಗಳ ಹಾಗೂ ಕರಾಟೆ ಪಟುಗಳ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕರಾಟೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದರಿಂದ ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ಶಕ್ತಿ ವೃದ್ಧಿ ಆಗಲಿದೆ ಎಂದರು. ಮಾಡಲು ಸಪೋರ್ಟ್ ಮಾಡಿರುವಂತಹ ಈಶಾ ಫಿಟ್ನೆಸ್ ಅವರ ಪ್ರಶಾಂತ್ ಅವರು, ಹಾಗೆ ನಮ್ಮ PMC ಶಾಲೆಯ ನಮ್ಮ ಹನುಮಂತ ರೆಡ್ಡಿ ಸರ್ ಅವರು ಕೂಡ ಅವರು ಕೊಟ್ಟಿರುವಂತಹ ಸಹಕಾರ ನಾವು ಎಂದಿಗೂ ಮರೆಯಲ್ಲ. ವೈಪಿ ಅಕಾಡೆಮಿ ಸುಮಾರು 12 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ ಶೋ ಯುವರ್ ಟ್ಯಾಲೆಂಟ್ ಎಂಬ ಹೆಸರಲ್ಲೇ ನಾವು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ P. ವೆಂಕಟರಮಣಪ್ಪ, ಕಾರ್ಯದರ್ಶಿ ವೆಂಕಟರಾಯಪ್ಪ, ಬ್ಯಾಡ್ಮಿಂಟನ್ ಹಿರಿಯ ಕ್ರೀಡಾಪಟು BS ನಾಗಭೂಷಣ್, ಭರತನಾಟ್ಯ ಕಲಾವಿದೆ ಆಸಿನಿ, ಶಿಕ್ಷಕ YM ಮಂಜುನಾಥ ರೆಡ್ಡಿ, ಕಲಾವಿದ RV ಶ್ರೀನಿವಾಸ್, ಯುವ ಮುಖಂಡ ವೀರ ಹಾಗೂ ವೈಪಿ ಅಕಾಡೆಮಿ ಯುವಕರು ಇದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ BB ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ TVS ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ವೇಳೆ ಲಾರಿ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಮಂತ್ರಾಲಯದ ಭಕ್ತೆಯೊಬ್ಬರು ಸಾವನ್ನಪ್ಪಿರುವ ದುರ್ಘಟನೆ ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಭವಿಸಿದೆ. ತುಮಕೂರು ಜಿಲ್ಲೆಯ ಹುಲಿಯೂರು ದುರ್ಗದ ನಂದಿನಿ 35 ವರ್ಷದ ಮಹಿಳೆ ಲಾರಿ ಮತ್ತು ಇನೋವಾ ಕಾರಿನ ನಡುವೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6ರಂದು ಆಂಧ್ರ DCM ನಟ ಪವನ್ ಕಲ್ಯಾಣ್ ಆಗಮನ. ನೀರಾವರಿ ಹೋರಾಟಗಾರರಲ್ಲಿ ಖರೀಗೆದರಿದ ನೀರಾವರಿ ಕನಸು, ಬೇಡಿಕೆ ಸಲ್ಲಿಸಲು ಮುಂದಾದ ಸಂಘಟನೆಗಳು. ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ನಾಪತ್ತೆಯಾಗಿದ್ದ ಬಾಲಕಿಯರು 2 ದಿನಗಳ ನಂತರ ಶವವಾಗಿ ಬಾವಿಯಲ್ಲಿ ಪತ್ತೆ. ದುಷ್ಕರ್ಮಿಗಳು ಕೊಂದು ಬಾವಿಯಲ್ಲಿ ಬಿಸಾಡಿರುವ ಶಂಕೆ. ಅಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ವಿಜಯದಶಮಿಯಂದು ಬನ್ನಿ ಮರ ಪೂಜೆಗೆ ಅವಕಾಶ ಕೊಡದ ಜನ, ಸಂವಿಧಾನಕ್ಕೆ ಎಸಗಿದ ಅಪರಾಧ, ತಪ್ಪನ್ನು ಸರಿಪಡಿಸುವಂತೆ ಸಂಘಟನೆಗಳು ಆಗ್ರಹ. GKVK ವಿದ್ಯಾರ್ಥಿಗಳಿಂದ ಕೃಷಿ ಕ್ರಾಂತಿ ಕಾರ್ಯಕ್ರಮ, 3 ತಿಂಗಳ ಕೃಷಿ ಅನುಭವ, ಮಾಹಿತಿ ಸಂವಾದ.
ಪ್ರತಿನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.